ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ನಮಗೆ ಸ್ವಾತಂತ್ರ್ಯ ಬಂದಿದೆ, ಈ ಸ್ವಾತಂತ್ರ್ಯದ ಯಶಸ್ಸು ಸಿಕ್ಕಬೇಕಾದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಯಾವುದೇ ಜಾತಿಗೆ ಸೇರಿರಲಿ, ಯಾವುದೇ ಧರ್ಮಕ್ಕೆ ಸೇರಿರಲಿ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಮತ್ತು ಸ್ವಾವಲಂಬನೆ ಬಂದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯಕ್ಕೆ ಅರ್ಥ ಬರ್ತದೆ, ಅದು ಯಶಸ್ವಿ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಬಹಳ ಹಿಂದೆನೇ ಹೇಳಿದರು. 1949 ನವೆಂಬರ್ 25ನೇ ತಾರೀಕು ಹೇಳಿದಂಥ ಮಾತು ಇದು. 1949 ನವೆಂಬರ್ 25ನೇ ತಾರೀಕು ಹೇಳಿದಂಥ ಮಾತು. ಅವರು ಏನು ಹೇಳಿದ್ರು ಅಂತಂದ್ರೆ, ರಾಜಕೀಯ ಸ್ವಾತಂತ್ರ್ಯ ನಿಂತಿರ್ತಕ್ಕಂಥದ್ದು ಸಾಮಾಜಿಕ ಸ್ವಾತಂತ್ರ್ಯ ಮತ್ತು ಆರ್ಥಿಕ ಸ್ವಾತಂತ್ರ್ಯದ ತಳಹದಿಯ ಮೇಲೆ ನಿಂತಿದೆ. ರಾಜಕೀಯ ಸ್ವಾತಂತ್ರ್ಯ ನಿಂತಿರ್ತಕ್ಕಂಥದ್ದು ಸಾಮಾಜಿಕ ಸ್ವಾತಂತ್ರ್ಯ ಮತ್ತು ಆರ್ಥಿಕ ಸ್ವಾತಂತ್ರ್ಯದ ತಳಹದಿಯ ಮೇಲೆ ನಿಂತಿದೆ. ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯ, ಶೈಕ್ಷಣಿಕ ಸ್ವಾತಂತ್ರ್ಯ ಸಿಗಬೇಕು. ಇದು ಸಿಕ್ಕದೆ ಹೋದರೆ ಭಾರಿ ಕಷ್ಟ ಆಗ್ತದೆ. ಇಲ್ಲದೆ ಹೋದರೆ ನಾವು ಬದಲಾವಣೆಯನ್ನ ತರ್ತಕ್ಕಂಥ ಪ್ರಯತ್ನವನ್ನು ಮಾಡದೆ ಹೋದರೆ ಪಟ್ಟಭದ್ರ ಹಿತಾಸಕ್ತರು ವಿಜೃಂಭಿಸ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಅದಕ್ಕೆ ನಾವೆಲ್ಲರೂ ಕೂಡ ತಿಳ್ಕೋಬೇಕಾಗಿರ್ತಕ್ಕಂಥದ್ದು, ಅವರು ಇನ್ನೂ ಒಂದು ಎಚ್ಚರಿಕೆಯ ಮಾತುಗಳನ್ನು ಹೇಳಿದರು. ಬಹುಶಃ ಮಾದೇವಪ್ಪ ಹೇಳಿದ್ರು ಅನ್ನೋ ಕಾಣಿಸುತ್ತೆ. ಯಾರಿಗೆ ಇತಿಹಾಸ ಗೊತ್ತಿಲ್ಲ ಅವ್ರು ಯಾರು ಕೂಡ ಇತಿಹಾಸವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇತಿಹಾಸ ತಿಳ್ಕೋಬೇಕು. ನಾವು ಯಾಕೆ ಹಿಂಗಾಗಿದ್ದೀವಿ, ಈಗ ನಾವ್ಯಾಕೆ ಅನಕ್ಷರಸ್ಥರಾಗಿದ್ದೀವಿ, ನಾವ್ಯಾಕೆ ಬಡತನದಿಂದ ನರಳುತ್ತಾ ಇದ್ದೀವಿ, ನಮ್ಗ್ಯಾಕೆ ಸೂರಿಲ್ಲ, ನಾವ್ಯಾಕೆ ಅವಿದ್ಯಾವಂತರಾಗಿದ್ದೀವಿ. ಇದನ್ನ ಇತಿಹಾಸ ಏನು, ಇದಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನು ತಿಳ್ಕೊಳ್ಳದೆ ಹೋದರೆ ನಾವು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಬಸವಾದಿ ಶರಣರು ಸಮಾಜವನ್ನು ಕನಸು ಕಂಡಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾಜದ ಕನಸನ್ನು ಕಂಡಿದ್ರು. ಗಾಂಧೀಜಿಯವರು ಸಮಾಜದ ಕನಸನ್ನು ಕಂಡಿದ್ರು. ಬುದ್ಧ ಸಮಾಜದ ಕನಸನ್ನು ಕಂಡಿದ್ರು. ಈ ಸಮಾಜ ಆಗಬೇಕಲ್ಲ. ಅನೇಕ ಧರ್ಮಗಳಿದ್ದಾವೆ, ಜಾತಿಗಳಿದ್ದಾವೆ, ನಿಜ. ಆ ಜಾತಿ ವ್ಯವಸ್ಥೆ ಹೋಗ್ಬೇಕಾದ್ರೆ ನಾವೆಲ್ಲರೂ ಕೂಡ ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ, ವೈಜ್ಞಾನಿಕತೆಯಿಂದ ಕೂಡಿರ್ತಕ್ಕಂಥ ಶಿಕ್ಷಣವನ್ನು ಪಡ್ಕೊಳ್ಳಲೇಬೇಕು. ಇವತ್ತು ನಮಗೆ ವೈಜ್ಞಾನಿಕವಾದಂಥ, ವೈಚಾರಿಕವಾದಂಥ ಶಿಕ್ಷಣ ಎಲ್ರಿಗೂ ಸಿಗ್ತಾ ಇಲ್ಲ. ಅದಕ್ಕಾಗಿ ಇನ್ನೂ ವ್ಯವಸ್ಥೆ ಜೊತೆಯಲ್ಲಿ ರಾಜಿ ಮಾಡ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಈಗ ವಿದ್ಯಾವಂತರು ಕೂಡ ಡಾಕ್ಟರ್ಗಳು, ಇಂಜಿನಿಯರ್ಗಳು, ಪ್ರೊಫೆಸರ್ಗಳು ಎಲ್ಲರೂ ಅಲ್ಲ, ಕೆಲವರು, ಅವರೆಲ್ಲರೂ ಕೂಡ ಇನ್ನೂ ಕೂಡ ಮೂಢನಂಬಿಕೆಗಳಿಗೆ ಬಲಿಯಾಗಿದ್ದಾರೆ. ಆ ಮೂಢನಂಬಿಕೆಗಳಿಂದ ದೂರ ಮಾಡಬೇಕಾದ್ರೆ ಏನ್ ಮಾಡಬೇಕು?
ಅವ್ಯಾವು ವಾಸ್ತವಿಕವಾದಂಥ ವಿಚಾರಗಳಲ್ಲ. ನಾನು ಅದಕ್ಕೋಸ್ಕರನೇ ನಮ್ಮ ಸರ್ಕಾರದಲ್ಲಿ ಮೂಢನಂಬಿಕೆಗಳ ವಿರೋಧವಾದಂಥ ಒಂದು ಕಾಯ್ದೆಯನ್ನು ಮಾಡಿದೆ. ಮೂಢನಂಬಿಕೆಗಳ ವಿರೋಧವಾದಂಥ ಒಂದು ಕಾಯ್ದೆಯನ್ನು ಮಾಡಿದೆ. ಆ ಕಾಯ್ದೆಯನ್ನು ಬಹಳ ಜನ ಪಾಲನೆ ಮಾಡ್ತಾ ಇಲ್ಲ. ನೀವು ಇವತ್ತು ಕೂಡ ಕರ್ಮ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಜನರು ಇದ್ದಾರೆ. ಯಾಕಂತಂದ್ರೆ ಪಟ್ಟ ಬಿದ್ದರ ಹಿತಾಸಕ್ತರಿಲ್ಲ, ಮನುವಾದಿಗಳು ಅಂತ ಕರಿತೀವಿ ನಾವು ಅವರಿಗೆ. ಈ ಮನುವಾದಿಗಳಿದಾರಲ್ಲ, ಮೂಢನಂಬಿಕೆಗಳನ್ನ ಬಲವಾಗಿ ನಂಬಿಕೊಳ್ಳೋ ರೀತಿಯಲ್ಲಿ ಮಾಡಿಬಿಟ್ಟಿದ್ದಾರೆ. ಜಾತಿ ವ್ಯವಸ್ಥೆಯನ್ನು ಗಟ್ಟಿಯಾಗಿ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ನಾನು ಮುಖ್ಯಮಂತ್ರಿ ಆದಮೇಲೆ 2013ರಲ್ಲಿ ಮುಖ್ಯಮಂತ್ರಿ ಆದಮೇಲೆ 2023ರಲ್ಲಿ ಮುಖ್ಯಮಂತ್ರಿ ಆದಮೇಲೆ ಅನೇಕ ಭಾಗ್ಯಗಳ ಕಾರ್ಯಕ್ರಮಗಳನ್ನು ಜಾರಿಗೆ ಕೊಟ್ಟೆ. ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಕೊಟ್ಟೆ. ಉದ್ದೇಶ ಸಮಾಜದಲ್ಲಿ ಬದಲಾವಣೆ ಆಗಬೇಕು, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಸ್ವಾವಲಂಬನೆಯನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಪಡ್ಕೊಳ್ಬೇಕು, ಅವರಿಗೆ ಶಕ್ತಿ ಬರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಇದನ್ನು ಮಾಡುತ್ತೆ. ಇದನ್ನೇ ಬಸವಣ್ಣವರು ಹೇಳೋದು, ಇದನ್ನೇ ಅಂಬೇಡ್ಕರ್ ಅವರು ಕೂಡ ಹೇಳೋದು, ಇದನ್ನೇ ಬುದ್ಧ ಕೂಡ ಹೇಳೋದು. ಅದಕ್ಕೆ ನಾವು ಬಸವಣ್ಣನವರ ಜಯಂತಿ ಉತ್ಸವವನ್ನು ಆಚರಣೆ ಮಾಡುವಾಗ ನಾವೆಲ್ಲರೂ ಕೂಡ ತೀರ್ಮಾನವನ್ನು ಮಾಡಬೇಕು, ಶಬ್ದ ಮಾಡಬೇಕು. ನಾವು ಬಸವಣ್ಣನವರು ಹಾಕಿಕೊಟ್ಟಿರ್ತಕ್ಕಂಥ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ. ಅದಕ್ಕೆ ನಾನು ವಿಶ್ವಗುರು ಬಸವಣ್ಣ ಇವರನ್ನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಫೋಟೋಗಳು ಹಾಕಿಸ್ತೆ. ನಾನು 2017-18ರಲ್ಲಿ ಫೋಟೋಗಳು ಹಾಕಿಸ್ತೆ. ಸರ್ಕಾರಿ ಕಚೇರಿಗಳಲ್ಲಿ ಫೋಟೋಗಳು ಇರಲೇಬೇಕು ಬಸವಣ್ಣನವ್ರದ್ದು ಅಂತ. ಯಾಕಂತಂದ್ರೆ ಬಸವಣ್ಣನ ವಿಚಾರ ಎಲ್ರಿಗೂ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ. ಆಮೇಲೆ 2023ರಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದಾಗ ನಾನು ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿ ಅದಕ್ಕೆ ಸರ್ಕಾರಿ ಆದೇಶ ಹೊರಡಿದೆ. ಸಾಂಸ್ಕೃತಿಕ ನಾಯಕ ಅಂತೇಳಿ ಮಾಡಿಸ್ತೆ. ಆಮೇಲೆ ಬಸವಣ್ಣನ ಕರ್ಮಭೂಮಿ ಇತ್ತಲ್ಲ, ಬೀದರು ಬಸವ ಕಲ್ಯಾಣ ಅನುಭವ ಮಂಟಪ, ಅದನ್ನ ಪುನಃಸ್ಥಾಪನೆ ಮಾಡಲಿಕ್ಕೋಸ್ಕರವಾಗಿ ತೀರ್ಮಾನ ತಗೊಂಡೆ. ಗೋರು ಚನ್ನಬಸಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿ ಅದರ ರಿಪೋರ್ಟ್ ತಗೊಂಡು, ಅದು ರಿಪೋರ್ಟ್ ಬರೋ ಅಷ್ಟೊತ್ತಿಗೆ ನಾನು ಅಧಿಕಾರದಲ್ಲಿ ಇರಲಿಲ್ಲ. ಆಮೇಲೆ ಬಿಜೆಪಿ ಸರ್ಕಾರ ಬಂತು. ಬಿಜೆಪಿ ಸರ್ಕಾರದಲ್ಲಿ ಅದಕ್ಕೆ ಚಾಲನೆ ಕೊಡ್ತಕ್ಕಂಥ ಪ್ರಯತ್ನ ಆಯಿತು. ಈಗ ಮತ್ತೆ ನಮ್ಮ 23ರಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಅದಕ್ಕೆ ಹಣ ಎಲ್ಲ ಕೊಟ್ಟು ಅನುಭವ ಮಂಟಪಕ್ಕೆ ಹಣ ಎಲ್ಲ ಕೊಟ್ಟು ಬಹುಶಃ ಈ ವರ್ಷದ ಕೊನೆ ಆರ್ಥಿಕ ವರ್ಷದಲ್ಲಿ ಸಂಪೂರ್ಣ ಆಗ್ತದೆ ಅಂತಕ್ಕಂಥ ಭರವಸೆ ನನಗಿದೆ. ನಿರ್ಭೀತ, ನಿಷ್ಪಕ್ಷಪಾತ,
ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.